ರೈತರ ಪರವಾಗಿ ದನಿ ಎತ್ತೋದಕ್ಕೆ ಬರ್ತಾ ಇದೆ ಲ್ಯಾಂಡ್ ಲಾರ್ಡ್. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ನಮ್ಮೆಲ್ಲರ ಆಸ್ತಿ ಮಾಸ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ಹಾಯ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದೀನಿ. ಸರ್, ಒಂದು ಅದ್ಭುತವಾದಂತಹ ಕಂಟೆಂಟು, ಕಮರ್ಷಿಯಲ್ ಅಲ್ವೇ ಅಲ್ಲ. ಆ, ಏನಂದ್ರೆ ಜನಗಳಿಗೆ ಒಂದು ಭರವಸೆಯನ್ನು ಹುಟ್ಟಿಸುವಂಥದ್ದು, ಅದರಲ್ಲೂ ಎಸ್ಪೆಷಲಿ ರೈತರಿಗೆ. ಕಮರ್ಷಿಯಲ್ ಪ್ರೋ ಮ್ಯಾಕ್ಸ್ ಇದು. ಅಂದರೆ ಏನು ಕೊಡಬೇಕಂದ್ರೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಜೊತೆನೇ ಕೊಡ್ಬೇಕು ನಮ್ಮ ಜನಕ್ಕೆ. ಆವಾಗ ಅವರು ಸಿನಿಮಾ ನೋಡೋಕೆ ಬಂದಿದ್ದಾರೆ ಅಂದಾಗ ಇದರಲ್ಲಿ ಏನೋ ಒಂದು ಮನರಂಜನೆ ಜೊತೆ ಇದೆ, ಲೇಪನ ಅಂತೂ ಇದ್ದೇ ಇರುತ್ತೆ. ಮತ್ತು ಜಡೇಶ್ ಅವರು ಸಿನಿಮಾಗಳು ಅಂತ ಹೇಳಿದಾಗ ಅವರು ನಗಿಸ್ತಾರೆ, ಅಳಿಸ್ತಾರೆ, ಮತ್ತು ಆ ಮಣ್ಣಿಗೆ ಕರ್ಕೊಂಡು ಹೋಗ್ತಾರೆ. ಇದು ನಾವು ನೋಡಿದ್ದೀವಿ, ನಾವು ಅನುಭವಿಸಿದ್ದೀವಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಆಡಿಯನ್ಸ್ಗಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿರೋಂಥ ಚಿತ್ರ. ಏಕೆಂದರೆ ಅವ್ರದ್ದು ಎಲ್ಲ ಕಥೆಗಳು ನಾನು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ, ಜೆಂಟ್ಲ್ಮೆನ್ ಆಗಿರ್ಬೋದು, ಗುರು ಶಿಷ್ಯರು ಆಗಿರ್ಬೋದು, ಅವ್ರ ಕತೆ ಬರೆದಂಥ ಕಾಟೇರ ಆಗಿರ್ಬೋದು, ಈಗ ಲ್ಯಾಂಡ್ ಲಾರ್ಡು. ಸೊ ಆ ಒಂದು ಅಂದರೆ ಒಂದು ಗಿಫ್ಟೆಡ್ ರೈಟ್ರು, ನಿರ್ದೇಶಕ, ಸಹ ನಿರ್ದೇಶಕ, ಬರಹಗಾರ, ಆದರೆ ಎಲ್ಲನೂ ಪಕ್ಕಕ್ಕಿಟ್ಟು ನೋಡಿದಾಗ ಒಂದು ವರ ಆಯಪ್ಪ. ಇನ್ನ ಡೈಲಾಗ್ ರೈಟರ್ ಅಂತ ಅಂದ್ರೆ ಕಿಂಗ್ ಅಂತಾನೆ ಹೇಳ್ತಾರೆ ನಿಮ್ಮನ್ನ. ಸೊ ನಿಮ್ಮ ಡೈಲಾಗ್ಸ್ ಇದರಲ್ಲಿ ಹೇಗೆ ಮೋಡಿ ಮಾಡಿದೆ? ಆ ಜವಾಬ್ದಾರಿ ಇತ್ತು. ಇಡೀ ಚಿತ್ರ ತುಂಬ ಸೂಕ್ಷ್ಮ ವಿಚಾರಗಳನ್ನ ನಾವು ಹೇಳಕ್ಕೆ ಹೋಗಿರೋದು. ಎಲ್ಲೂ ಹಂಗೆ ಹಿಂಗೆ ಆಗಬಾರ್ದು. ಮತ್ತು ಏನೋ ಒಂದು ಘನವಾದ ವಿಚಾರನ ನಾವು ಜನಗಳಿಗೆ ಹೇಳಕ್ಕೆ ಹೋದಾಗ, ಜನಗಳಿಗೆ ತೋರ್ಸಕ್ಕೆ ಹೋದಾಗ, ಮತ್ತು ಅಂಥ ದೊಡ್ಡ ಪಾತ್ರವರ್ಗ ಸಿಕ್ಕಿದಾಗ, ನಿರ್ಮಾಪಕರು ಅಷ್ಟು ಹೇಳುವಾದ ಹಣನ ಆ ಒಂದು ಸಬ್ಜೆಕ್ಟ್ ಮೇಲೆ ಹಾಕಿದಾಗ ಜವಾಬ್ದಾರಿ ಅಂತೂ ಇತ್ತು. ಮತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ ಜಡೇಶ್ ಅವರು ಅಂದಾಗ ಒಂದು ಭಯ, ಭಕ್ತಿ ಇಟ್ಕೊಂಡೇ ಬರಿತೀವಿ. ಎಲ್ಲ ನಿರ್ದೇಶಕರುಗಳ ಜೊತೆನೂ ಕೆಲಸ ಮಾಡ್ತೀವಿ, ಬಟ್ ಇವರು ಒಂದು ಸ್ವಲ್ಪ ಒತ್ತು ಕೊಟ್ಟು ಕೆಲಸ ಮಾಡಿಸ್ತಾರೆ. ನಮ್ಮ ತರುಣ್ ಸಾರ್ ಥರನೇ ಅವರೆಲ್ಲ ಒಂದೇ ಟೀಮು. ಆಮೇಲೆ ವಿಜಯ್ ಅವರು ಇದ್ದಾಗ ಬರವಣಿಗೆನ ಸುಲಲಿತ ಮಾಡಿಸ್ತಾನೆ. ಇಲ್ಲ ಇದು ಇಷ್ಟು ಸಾಕು, ಮತ್ತು ಇಷ್ಟರಲ್ಲೇ ಎಷ್ಟು ವಿಚಾರ ಹೇಳಕ್ಕೆ ಹೋಗ್ತೀಯ ಅಂತ. ನನ್ನ ಜೊತೆ ವಿಜಯ್ ಅವ್ರ ಜೊತೆ ನಾನು ಕೆಲಸ ಮಾಡಿದಾಗ ಆದಷ್ಟು ಕಂಫರ್ಟ್ ಝೋನಲ್ಲೇ ಕೆಲಸ ಮಾಡ್ತೀವಿ, ಅದಂತೂ ಆಗಿದೆ. ಏನೇನು ಹೇಳಕ್ ಹೊರಟಿದೆ ಸರ್ ಸಿನಿಮಾ? ಅಂದ್ರೆ ನಾವು ಒಂದಷ್ಟು ಟೀಸರ್ನ, ಪೋಸ್ಟರ್ಸ್ನ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಒಂದಂತೂ ಎದ್ದು ಕಾಣಿಸುತ್ತೆ, ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ ಮುಂದೆ ಬಂದಿರುವಂತಹ ಲ್ಯಾಂಡ್ ಲಾರ್ಡ್ ಅಂತ ಹೇಳ್ಬಿಟ್ಟು. ಒಂದು ಪ್ರಾಮಿಸಿಂಗಾಗಿ ಹೇಳ್ಬೋದು, ಈ ಚಿತ್ರ ನೋಡ್ಕೊಂಡು ಈಚೆಗೆ ಬರೋ ಅಭಿಮಾನಿಗಳು, ಚಿತ್ರ ವೀಕ್ಷಕರು ಒಂದು ಚರ್ಚೆ ಅಂತೂ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಾಗಲಿ, ಅವ್ರವ್ರ ಪ್ಲ್ಯಾಟ್ಫಾರ್ಮ್ಸಲ್ಲಿ, ಇಲ್ಲ ಎದುರೆದುರಿಗೆ ಮುಖಾಮುಖಿ ಆದಾಗ ಒಂದು ಚರ್ಚೆ ಅಂತೂ ಮಾಡ್ತಾರೆ. ಮತ್ತು ಆ ವಿಷಯ ನಾವು ಏನು ಹೇಳಕ್ಕೆ ಹೋಗಿದ್ದೀವಿ, ಆ ವಿಷಯದ ಬಗ್ಗೆ ಪರ ವಿರೋಧದ ಒಂದು ಮಾತುಗಳಂತೂ ಆರೋಗ್ಯಕರವಾಗಿ ಆಗುತ್ತೆ. ಮತ್ತು ಯಾವಾಗಲೂ ಹೇಳೋದು ನಾನು, ಒಂದು ಸಿನಿಮಾ, ಒಂದು ಕತೆ ಈಚೆ ಚರ್ಚೆ ಆಗಬೇಕು. ಈಚೆ ಚರ್ಚೆ ಆದಾಗ ಆ ಕಥಾವಸ್ತು ಏನೋ ಹೊಂದಿದೆ, ಅದು ನಮ್ಮನ್ನು ಮನರಂಜಿಸ್ತಿದೆ, ಇಲ್ಲ ಒಂದು ಭಾವುಕತೆಗೆ ಕರೆದೋಗ್ತಾ ಇದೆ, ಅದಂತೂ ಸತ್ಯ ಮೇಡಮ್. ಚರ್ಚೆಗಳಂತೂ ಖಂಡಿತವಾಗ್ಲೂ ಆಗುತ್ತೆ. ಸರ್, ಈಗ ರೈತರ ಪರವಾಗಿ ನಿಲ್ಲೋರ ಸಂಖ್ಯೆನೇ ಕಮ್ಮಿ ಆಗ್ಬಿಟ್ಟಿದೆ. ಈಗ ರೀಸೆಂಟಾಗಿ ನಾನು ಆ ಪ್ರಶ್ನೆನೂ ಕೇಳಿದ್ದೆ, ಕಬ್ಬು ಬೆಳೆಗಾರರು, ಹೋರಾಟಗಾರರು ಏನೆಲ್ಲ ಸಮಸ್ಯೆಗಳು, ತೊಂದರೆಗಳಾದ್ರೂ ಕೂಡ 300 ರೂಪಾಯಿ ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇತ್ತು ಸರ್ಕಾರ ಅಂತ ಹೇಳ್ಬಿಟ್ಟು. ಸೊ ನೀವು ಆ ಒಂದು ಮೆಸೇಜನ್ನ ತಲುಪಿಸೋದಕ್ಕೆ ಹೊರಟಿದ್ದೀರಾ ಸಿನಿಮಾದ ಮುಖಾಂತರ. ಸೊ ಗೆಲ್ಲುತ್ತೆ ಅನ್ನುವ ಭರವಸೆ ಎಷ್ಟಿದೆ? ನಾನು ಯಾವಾಗಲೂ, ನೀವು ಅದು ಪ್ರಶ್ನೆ ನೀವು ಅದನ್ನು ನಮ್ಮ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಎತ್ತಿದ್ರಿ. ಅಷ್ಟಿಲ್ಲದೆ ನಮ್ಮ ದೇಶದ ಆವತ್ತಿನ ಮಹಾತ್ಮರು ಹೇಳಿರೋದು ಅಷ್ಟೇ, ಭಾರತ ಹಳ್ಳಿಗಳ ದೇಶ. ಹಳ್ಳಿಗಳ ಉದ್ಧಾರ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಬೇರು, ನಮ್ಮ ಹಳ್ಳಿಗಳು ನಮ್ಮ ದೇಶದ ಬೇರು. ನೀವು ನೀರನ್ನ ಮೇಲೆ ಬರೋ ಕಾಯಿಗೋ ಒಂದು ಹೂವಿಗೋ ಹಾಕಿದ್ರೆ ಪ್ರಯೋಜನ ಅಲ್ಲ, ನೀವು ಬೇರನ್ನ ಗಟ್ಟಿ ಮಾಡ್ಕೋಬೇಕು. ಏಕೆಂದರೆ ಈ ಮಣ್ಣನ್ನು ಹಿಡಿದಿರೋದೇ ಹಳ್ಳಿಗಳು ಅನ್ನೋ ಬೇರುಗಳು. ನೀವು ಬೇರುಗಳನ್ನ ನೀವು ತೆಗೆದು ಅದನ್ನು ನಾನು ಉದ್ಧಾರ ಮಾಡ್ತೀನಿ ಅಂದರೆ ಆಗಲ್ಲ, ನೀವು ತೊಗೊಂಡೋಗಿ ಸುರಿಬೇಕು. ಅದು ನಾವು ಗೆಲ್ಲಿಸಿರೋ ಅಂಥವ್ರನ್ನ ನಾವು ನಾಯಕರು ಅನ್ನೋದಲ್ಲ. ಆ್ಯಕ್ಚುಲಿ ಹಳ್ಳಿಗಳಲ್ಲಿರೋ ರೈತರು ನಿಜವಾದ ನಾಯಕರು. ಅವರು ಇವತ್ತು ಗಟ್ಟಿಯಾಗಿ, ಬಟ್ ಬೇಸರದ ಸಂಗತಿ ಏನು ಅಂದರೆ, ಅಲ್ಲಿ ರಾಜಕೀಯ, ಅಲ್ಲಿನ ಒಳಜಗಳಗಳು, ಅದು ನಾನು ತಮಾಷೆಯಾಗಿ ಹೇಳ್ತಿರ್ತೀನಿ. ಒಬ್ಬ ಆಲೂಗಡ್ಡೆ ಬೆಳೆದ್ಬಿಟ್ಟ ಅಂದ್ಬಿಟ್ಟು ಇಡೀ ಹಳ್ಳಿ ಆಲೂಗಡ್ಡೆ ಹಾಕಿದಾಗ ಏನಾಗುತ್ತೆ ಪರಿಸ್ಥಿತಿ? ಅವರು
ಆ, ಇವತ್ತು ವಿಜ್ಞಾನ ಆ, ಕೃಷಿಯೊಂದಿಗೆ ಬೆರೆತಿದೆ. AG BSc AG MSc ಮಾಡ್ಕೊಂಡಿರೋರು ಹೋಗಿ ಕೃಷಿ ಮಾಡ್ತಾ ಇದ್ದಾರೆ. ಸಲಹೆಗಳು ತಗೋಬೇಕು. ಮತ್ತು ಕಾರ್ಯಕ್ರಮಗಳು, ಕೃಷಿ ಬಗ್ಗೆ ಸಂಬಂಧಿತ ಪುಸ್ತಕಗಳು, ಕಾರ್ಯಕ್ರಮಗಳು. ಹೌದು, ರೈತರಿಗೊಂದು ಆದರ್ಶ ಅಂದರೆ ಅವರಲ್ಲೊಂದು ಎಜುಕೇಷನ್ ಆಗ್ತಿದೆ. ಬಟ್ ಅದೆಲ್ಲದಕ್ಕೂ ಮೀರಿ ನೀವು ಹೇಳ್ದಂಗೆ ನಾವು ಹಳ್ಳಿಗಳನ್ನ ಗಟ್ಟಿ ಮಾಡ್ಕೋಬೇಕು. ಇನ್ನು ಸಿನಿಮಾ ವಿಚಾರಕ್ಕೆ ಬಂದಾಗ ಇದೇ ಥರದ ವಿಚಾರಗಳೇ ಇದರಲ್ಲಿ ಉಲ್ಲೇಖ ಆಗಿರೋದು. ಅದಕ್ಕೆ ನಾವು ಅಷ್ಟು ಗಟ್ಟಿಯಾಗಿ ನಿಮ್ಗಳ ಮುಂದೆ ಸ್ವಲ್ಪ ಧೈರ್ಯವಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಬಟ್ ಜನರ ಆಶೀರ್ವಾದ ಬೇಕು. ಅದಾದಾಗ ಸಿನಿಮಾ ನಮಗೆ ಕೃಷಿ. ನಾವು ರೈತಗಳ ಥರ ದುಡ್ದಿದ್ದೀವಿ, ನೋಡೋಣ. ಹೌದು ಹೌದು. ಈ ಸಿನಿಮಾ ಅಂತ ಬಂದಾಗ ನಮ್ಗೆ ಇವತ್ತು ಕೈ ಹಿಡಿತಾ ಇರೋದೇ ಅರ್ಬನ್ ಏರಿಯಾ ಆಡಿಯನ್ಸ್ಗಿಂತ ಹೆಚ್ಚಾಗಿ ರೈತರು, ಗ್ರಾಮೀಣ ಭಾಗದ ಸಿನಿಮಾ. ಮತ್ತು ವಿಜಯಂತಹ ವರ್ಚಸ್ಸಿರೋ ನಾಯಕ ಇಲ್ಲಿಗಿಂತ ಅಲ್ಲಿ ತುಂಬ ಮನಸ್ಸುಗಳಲ್ಲಿ ಹಿಡಿದು ನಿಂತ್ಕೊಂಡಿದ್ದಾನೆ. ಸೊ ಇಲ್ಲಿ ರೈತನ ಪಾತ್ರನೇ ನಿಭಾಯಿಸಿದ್ದಾನೆ. ಮತ್ತು ನಾವು ಮೂಲ ರೈತ ಕುಟುಂಬದವರಾಗಿರೋದ್ರಿಂದ ನಾವು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತೀವಿ ಮತ್ತು ಬರಿತೀವಿ. ಸೊ ಅದೊಂದು. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಸರ್ಕಾರ ಮಾಡುವಂತಹ ಎಡವಟ್ಟುಗಳಿಗೆ, ತಪ್ಪುಗಳಿಗೆ ಅವ್ರಿಗೆ ಗೊತ್ತಾಗಲ್ಲ. ಸಾಮಾನ್ಯ ರೈತನ ಜೀವ ಆಗಿರುತ್ತಷ್ಟೇ. ಬಟ್ ಆ ಕುಟುಂಬದವರಿಗೆ, ಅವರು ನಂಬ್ಕೊಂಡಿದ್ದಂತಹ ಮಕ್ಕಳು, ಅವ್ರ ಫ್ಯಾಮಿಲಿ, ದೊಡ್ಡದಾದಂತಹ ಫ್ಯಾಮಿಲಿ ಇರುತ್ತೆ. ರೈತರ ಕುಟುಂಬ ಅಂದರೆ ನಿಮಗೆ ಗೊತ್ತಿಲ್ಲ, ಅವರೆಲ್ಲರಿಗೂ ಆತನೇ ಜೀವ ಆಗಿರ್ತಾನೆ. ಸೊ ಹೀಗಿರುವಾಗ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ರೈತ ಅಂತ ಹೇಳ್ಬಿಟ್ಟು ಆ ಥರ ಮೆಸೇಜಸ್ ಏನಾದರೂ ಸಿನಿಮಾದಲ್ಲಿ, ಬಿಕಾಸ್ ಯಾರು ಎಷ್ಟೇ ಹೇಳಿದ್ರು ಕೂಡ ಆ ಒಂದು ಸಾಲ ತೀರ್ಸಕ್ಕಾಗದೇ ಇರುವಂತಹ ಸಿಚುಯೇಷನ್ನಲ್ಲಿ ರೈತ ಯಾವುದನ್ನು ಯೋಚನೆ ಮಾಡೋದಿಲ್ಲ, ಆತ್ಮಹತ್ಯೆಗೆ ಒಳಗಾಗ್ತಾನೆ. ಅದು ಆತ್ಮಹತ್ಯೆ ಅದು ಆ್ಯಕ್ಚುಲಿ ರೈತರು ಮತ್ತೊಬ್ಬರು ಅಂತಲ್ಲ ಮೇಡಮ್. ಅದು ಒಂದು ಅಪರಾಧ. ಕಾನೂನು ಪ್ರಕಾರ ಹೋದಾಗ ನಿನ್ನ ಆತ್ಮಹತ್ಯೆ ಅನ್ನೋದೇ ಒಂದು ಅಪರಾಧ. ಅದು ಯಾರು ಮಾಡ್ಕೋಬಾರ್ದು. ಮತ್ತು ಬದುಕು ಸೋತಂಗಲ್ವ ಅದು. ಅದರಲ್ಲೂ ಅನ್ನ ಕೊಡೋ ರೈತ, ನಮ್ಗೆ ಅನ್ನ ಕೊಡೋ ರೈತನ ಕೈಯಲ್ಲಿ ವಿಷ ಸೇವಿಸ್ತಾನೆ ಅಂದರೆ ಅದು ನಾಚಿಕೆಗೇಡಿನ ಸಂಗತಿ. ಅದು ಆ ಒಂದು ಪರಿಸರ ಏನು ಸಮಸ್ಯೆ. ಒಂದು ಬೆಳೆಯಲ್ಲಿ ನಿನ್ನ ಬದುಕು ಭವಿಷ್ಯ ಇರಲ್ಲ. ಹೌದು. ಮತ್ತು ಯಾವಾಗಲೂ ಹೇಳೋದು, ನಿನ್ನ ಮಣ್ಣು ನಿನಗೆ ಮೋಸ ಮಾಡಲ್ಲ, ನಿನ್ನ ಮಳೆ ನಿನಗೆ ಮೋಸ ಮಾಡಲ್ಲ ಅಂತ. ಹೌದು. ಈಗ ಎಷ್ಟೋ ಜನ ರೈತರು ತುಂಬ ಬೆಳೆಗಳನ್ನ ಬೆಳೆದಿರ್ತಾರೆ. ಬಟ್ ಯಾವುದೋ ಒಂದು ಬೆಳೆ ಬಂಪರ್ ಇದು ಕೊಡುತ್ತೆ, ಲಾಟ್ರಿ ಥರ. ಕಾಯಬೇಕು, ಆ ಒಂದು ವಿಶ್ವಾಸ ಇರಬೇಕು. ಮತ್ತು ಈಗಿನ ಒಂದು ಏನಾಗ್ತಾ ಇದೆ, ನಾನು ಬೆಂಗಳೂರಿಗೆ ಹೋಗ್ಬಿಟ್ರೆ ಉದ್ಧಾರ ಆಗ್ಬಿಡ್ತೀನಿ, ನಾನು ದಾವಣಗೆರೆಗೆ ಹೋಗ್ಬಿಟ್ರೆ ಉದ್ಧಾರ ಆಗ್ಬಿಡ್ತೀನಿ, ನಾನು ಮೈಸೂರಿಗೆ ಹೋಗ್ಬಿಟ್ರೆ ಉದ್ಧಾರ. ನಿನ್ನ ಶ್ರಮ ನಿನ್ನನ್ನು ಉದ್ಧಾರ ಮಾಡುತ್ತೆ, ನಿನ್ನ ಯಾವುದೇ ನಗರ ಅಲ್ಲ. ನಾವು ಇವತ್ತಿಗೂ 60-70 ಎಕರೆ ಇರೋವಂಥ ರೈತರ ಮಗ ಇಲ್ಲೆಲ್ಲೋ ಗಾರ್ಮೆಂಟ್ಸಲ್ಲಿ ಬಂದ್ಬಿಟ್ಟು 15-20 ಸಾವಿರಕ್ಕೆ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇರೋವಾಗ ತುಂಬ ಬೇಜಾರಾಗುತ್ತೆ. ಎಲ್ಲೋ ಒಂದು ಕಡೆ ಇದಾಗಿ ಹೆಂಗೆ. ಹೌದು, 70 ಎಕರೆಗೆ ಇವತ್ತು ಕೂಲಿಯವರು ಸಿಗ್ತಾ ಇಲ್ಲ ಅನ್ನೋ ಮಾತಿದೆ. ಬಟ್ ಸಿಗೋ ಥರದ್ದು ನಾವು ಒಂದಷ್ಟು ಪುಸ್ತಕಗಳು ಓದೋವಾಗ, ಒಂದಷ್ಟು ಇದು ಮಾಡೋವಾಗ, ಯಾವುದೋ ಒಂದು ದೇಶದಲ್ಲಿ ಒಬ್ಬನೇ ರೈತ ಆಧುನಿಕ ಯಂತ್ರಗಳನ್ನ ಬಳಸಿ ಅಷ್ಟು ಲ್ಯಾಂಡ್ಸ್ನ ಇದು ಮಾಡ್ತಾರೆ. ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಬಟ್ ನಮ್ಮ ಕೃಷಿ ಮಂತ್ರಿಗಳು ಆ ಫಾರಿನ್ನು ಅಲ್ಲಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಆ ಒಂದು ಯಂತ್ರಗಳನ್ನ ಇಲ್ಲಿಗೆ ತಂದು ಇಲ್ಲಿ ಅದ್ರದ್ದು ಸರ್ವಿಸ್ ಸೆಂಟ್ರ್ಗಳೆಲ್ಲ ಓಪನ್ ಮಾಡಿಕೊಂಡು ನಾವು ಮಾಡಬೇಕಾಗಿರೋದು ತುಂಬ ಇದೆ. ಇವತ್ತು ಮೈಕ್ ಇಟ್ಕೊಂಡಾಗ ರಾಜಕೀಯದ ಪರ ವಿರೋಧ, ಧರ್ಮದ ಪರ ವಿರೋಧ ಇದನ್ನೇ ಮಾತಾಡ್ಕೊಂಡಿದ್ರೆ ತಪ್ಪಾಗುತ್ತೆ. ನಾವು ಧರ್ಮ ಬೆಳೆಸೋ ರೀತಿ ಏನು, ಮನೆಯಲ್ಲಿ ಮೂಲವಾಗಿ ಪೂಜೆ ಪುನಸ್ಕಾರಗಳು ಬೆಳಗ್ಗೆ ಎದ್ದಾಗ ಶುರು ಮಾಡಬೇಕು, ಶುದ್ಧವಾಗಿ ನಮಸ್ಕಾರ ಮಾಡಬೇಕು. ಭಾಷೆನ ಬೆಳೆಸೋದು ಹೇಗೆ ಅಂದರೆ ನಮ್ಮ ಸುತ್ತಲೂ ಇರೋರ ಜೊತೆ ನಾವು ನಮ್ಮ ಭಾಷೆನ ಮಾತಾಡಬೇಕು. ಅದು ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಮಾಡಿಕೊಂಡು ಮತ್ತು ರೈತರ ಮನಸ್ಥಿತಿಗಳಲ್ಲಿ ರಾಜಕೀಯ ತಗೊಂಡು ಈ ಕಡೆಯವರು ಆ ಪಕ್ಷದವ್ರಂತೆ, ಈ ಕಡೆಯವರು ಈ ಪಕ್ಷದವ್ರಂತೆ. ಯಾವ ಪಕ್ಷದವ್ರು ಬಂದರೂ ಅವ್ರು ಮಳೆ ತರ್ಸೋಕ್ಕಾಗಲ್ಲ, ದೇವರೇ ಮಳೆ ಕೊಡಬೇಕು.
ನೀನು ಏನು ಶ್ರಮ ವಹಿಸ್ತೀಯ ಅದೇ ಬೆಳೆ ಕೊಡಬೇಕು. ಆ ಬೆಳೆನ ನೀನು ಎಷ್ಟು ಪ್ರಾಮಾಣಿಕವಾಗಿ ಬೆಳೆದಿರ್ತೀಯೋ ಅಷ್ಟೇ ಪ್ರಾಮಾಣಿಕವಾಗಿ ನಿನಗೆ ದುಡ್ಡು ಸಿಗುತ್ತೆ. ಮತ್ತು ಹೈನುಗಾರಿಕೆ ಇದೆ, ಈಗಂತೂ ತುಂಬಾ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಸೊ ನಾನು ಈ ವೇದಿಕೆಯಲ್ಲಿ ಏನಕ್ಕೆ ಅದೆಲ್ಲ ಮಾತಾಡ್ತಿದ್ದೀವಿ ಅಂದರೆ, ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡು ಅದರ ಪರವಾಗಿ ಮಾಡಿರೋವಂಥದ್ದು, ಮತ್ತು ಹಕ್ಕುಗಳ ಬಗ್ಗೆ ಇರೋವಂಥದ್ದು. ಜಡೇಶ್ ಥರದ ರೈಟ್ರು ಇವತ್ತು ಅಷ್ಟೊಂದು ಬಡ್ಜೆಟ್ ಸಿನಿಮಾನ ಮಾಡಿ ಧೈರ್ಯವಾಗಿ ಥಿಯೇಟ್ರ್ಗಳಿಗೆ ತರ್ತಾ ಇದ್ದೀವಿ. ಮತ್ತು ಅದಕ್ಕೆ ಪಾತ್ರಗಳು, ದಣಿ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟರು, ರಾಚಯ್ಯನ್ ಪಾತ್ರದಲ್ಲಿ ವಿಜಯ್ ಅವರು, ಮತ್ತು ಅವರಿಬ್ಬರೇ ಪ್ರಮುಖವಾಗಿಲ್ಲದೆ ತುಂಬ ಜನ ನಟ ನಟಿಯರಿದ್ದಾರೆ. ರಚನಾ ಇದ್ರು ನಮ್ಮ ಮೇಡಮ್ಮು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಅದೆಲ್ಲ ನಿಜಕ್ಕೂ ಖುಷಿಯಾಗುತ್ತೆ. ಇಂಥ ಒಂದು ಸಿನಿಮಾದಲ್ಲಿ ನಾನು ಒಂದು ಬರವಣಿಗೆ ಪಾತ್ರ ವಹಿಸಿರೋದು. ನಿಂಗವ ನಿಂಗವ ಸಾಂಗ್ ಬಗ್ಗೆ ಕೇಳಲೇಬೇಕು ಸರ್. ಎಷ್ಟು ಸುದ್ದಿ ಸದ್ದು ಮಾಡ್ತು, ಅದೊಂದು ಕ್ಯೂಟ್ ಇನೋಸೆನ್ಸ್ ವಿಜಯ್ ಸರ್ ಅವ್ರದ್ದು ಎದ್ದು ಕಾಣಿಸ್ತಾ ಇದೆ. ಜಡೇಶ್ ಅವ್ರದ್ದು ಮತ್ತು ಅಜನೀಶ್ ಲೋಕನಾಥ್ ಸರ್ದು ಅದೊಂದು ರ್ಯಾಪೋ ಚೆನ್ನಾಗಿದೆ. ಅವರೊಂದು ಇನ್ವಿಟೇಷನ್ ಕಾರ್ಡ್ ಅಂತೂ ಫಸ್ಟ್ ಕೊಟ್ಬಿಡ್ತಾರೆ. ಸೊ ನಿಂಗವ ನಿಂಗವ ಅದು ಕೇಳ್ತಾ ಇದ್ದಾಗ ಹಂಗೆ ಗುನುಗ್ತಾರೆ. ಮತ್ತು ಚೆನ್ನಾಗಿದೆ ಹಾಡು. ಸೊ ಅದೆಲ್ಲ ನಮಗೆ ಫಸ್ಟೇ ಹಾಡುಗಳು ಇನ್ವಿಟೇಷನ್ ಸಿಕ್ಬಿಟ್ಟಾಗ ನಮ್ಮ ಕೆಲಸ ಈಸಿ. ಥಿಯೇಟ್ರು ಒಳಗಡೆ ಹಾಡುಗಳು ಕರೆಸಿದ್ರು, ಕತೆ, ಚಿತ್ರಕಥೆ, ಪಾತ್ರ, ಸಂಭಾಷಣೆ, ಇನ್ನೆಲ್ಲದು ವಿಚಾರಗಳಲ್ಲೂ ಒಂಥರ ಸ್ಪರ್ಧೆಗೊಡ್ಡಂಗೆ. ಅವ್ರದ್ದು ಅಷ್ಟು ಚೆನ್ನಾಗಿದೆ ಮ್ಯೂಸಿಕ್ಕು, ನಾವು ಚೆನ್ನಾಗಿ ಬರೀಬೇಕು. ಅದನ್ನು ಮೀರಿ ಬರವಣಿಗೆ ಚೆನ್ನಾಗಿದ್ದಾಗ ನಟರು ನಟಿಯರು ಅಷ್ಟು ಚೆನ್ನಾಗಿ ನಟಿಸ್ಬೇಕು. ಅದರಲ್ಲೆಲ್ಲ ಚೆನ್ನಾಗಾಗಿದೆ ಮೇಡಮ್. ಇನ್ನು ಈ ಒಂದು ಡೈಲಾಗ್ನ ಎಲ್ಲರೂ ಕೂಡ ಗುನುಗ್ತಾ ಹೋಗ್ತಾರೆ ಅನ್ನೋದಾದ್ರೆ ಯಾವ ಡೈಲಾಗ್ ಇದೆ, ರಿವೀಲ್ ಮಾಡ್ಬೋದಾ? ಇದು ಟೀಸರ್, 2 ಟೀಸರ್ ಬಿಟ್ಟವಲ್ಲ, ಅದು ನಿಮ್ಗೆ ಅದರಲ್ಲೇ ಆಲ್ಮೋಸ್ಟ್ ಕಥೆಯ ಒಂದು ಪ್ರಮುಖವಾದ ಭಾಗ ರಿವೀಲ್ ಆಗುತ್ತೆ. ಸರ್ವೈವರ್ ಅಂತ, ರೂಲರ್ ಅಂತ. ಸೊ ಆ ಒಂದು ಸಂಘರ್ಷ ಅಂತೂ ಇಡೀ ಚಿತ್ರದುದ್ದಕ್ಕೂ ಇರುತ್ತೆ. ಅದ್ರ ಜೊತೆಗೆ ಪಾತ್ರಗಳು ಅಂದರೆ ಈ ಸಿನಿಮಾ ಒಂದು ಕಾರ್ನರ್ ಅಂತಿಲ್ಲ. ಇಲ್ಲಿ ಸಮರ ಇದೆ, ಸಂಘರ್ಷ ಇದೆ, ಪ್ರೀತಿ ಇದೆ, ದ್ವೇಷ ಇದೆ, ತುಳಿಯೋರಿದ್ದಾರೆ, ತುಳಿಸ್ಕೊಳ್ಳೋರಿದ್ದಾರೆ, ಎದ್ದು ನಿಲ್ಲೋರಿದ್ದಾರೆ. ಸೊ ಎಲ್ಲ ಪ್ರತಿ ಸೀನು ನಿಮ್ಗೆ ಏನೋ ಒಂದು ಹೇಳ್ತಾ ಹೋಗುತ್ತೆ. ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಶ್ರಮವಹಿಸಿ. ಸೊ ಅಲ್ಟಿಮೇಟ್ ಸೀನ್ ನಮ್ಮ ಅಭಿಮಾನಿ ದೇವರುಗಳು ಮನಸ್ಸಿಂದ ಮೆಚ್ಕೊಂಡು. ಬಟ್ ಒಂದಂತೂ ಪ್ರಾಮಿಸಿಂಗ್ ಆಗಿ ಹೇಳ್ಬೋದು, ಇದು ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿ ಸಿನಿಮಾ ಥಿಯೇಟ್ರಲ್ಲಿ ಬಿಟ್ಟು ಬರೋವಂಥ ಚಿತ್ರ ಅಂತೂ ಅಲ್ಲ. ನಿಜಕ್ಕೂ ಈ ಸಿನಿಮಾನ ನೋಡಿ ನಾವು ಈಚೆ ಬಂದೂ 4 ಜನಕ್ಕೆ ಹೇಳಿ ಏನು ಅದರಲ್ಲಿದೆ, ಏನು ಅದರಲ್ಲಿ ಇಲ್ಲ, ಯಾಕಿಲ್ಲ, ಏನಕ್ಕೆ ಅದೇ ಇದೆ, ಈ ಥರದ ಪ್ರಶ್ನೆಗಳು, ಉತ್ತರಗಳಂತೂ ಚರ್ಚೆಗಳು ಪಡುತ್ತೆ. ಸರ್, ಫೈನಲ್ ಆಗಿ ಅನ್ಯಾಯದ ವಿರುದ್ಧ ಹೋರಾಡುವಂತಹ ಒಂದಷ್ಟು ಸನ್ನಿವೇಶಗಳು ಕಂಡು ಬರುತ್ತೆ. ಬಿಕಾಸ್ ಅವರ ಆಕ್ರೋಶ, ಎದ್ದು ನಿಲ್ಲೋದು, ತೋಟದಲ್ಲಿ ನಡ್ಕೊಂಡು ಹೋದಂತಹ ಒಂದಷ್ಟು ಸನ್ನಿವೇಶಗಳನ್ನು ನೋಡ್ತಾ ಹೋಗೋದಾದ್ರೆ, ಸೊ ಈಗ ನಾನು ರಿಯಲ್ ಆಗಿ ಆಗ್ತಾ ಇರುವಂತಹ ಅನ್ಯಾಯಗಳದ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳ್ಬೇಕಾಯ್ತಾ. ಈ ವಿಮಾನ ಪತನ ಆದ್ರೆ ಒಬ್ರಿಗೆ 2 ಲಕ್ಷ 3 ಲಕ್ಷ ಪರಿಹಾರ ಅಂತ ಕೊಡ್ತಾರೆ. ಅದೇ ಇಲ್ಲಿ ಬೆಳೆ ನಾಶ ಆದ್ರೆ 30,000 40,000 50,000 ಕೊಡ್ತಾರೆ. ಇದು ಎಷ್ಟು ಸರಿ? ಸರ್ಕಾರದ ನಿಲುವಿನ ಬಗ್ಗೆ ಹೇಳೋದಾದ್ರೆ ಯಾವ್ದು, ಈ ಸರ್ಕಾರ ಅಂತಲ್ಲ, ಈ ಗೌರ್ಮೆಂಟ್ ಅಂತಲ್ಲ, ಯಾವ ಗೌರ್ಮೆಂಟ್ ಬಂದ್ರೂ ಇದೇ ಹಣೆ ಬರಾನೆ. ರೈತರಿಗೆ ಅನ್ಯಾಯ ತಪ್ಪಿದ್ದಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಮೊದಲು ಅದ್ರದ್ದು ಸತ್ಯತೆಗಳ ಪರಾಮರ್ಶೆ ಆಗಬೇಕು, ಮತ್ತು ಸ್ಕ್ರೂಟಿನಿ ಚೆನ್ನಾಗಾಗಬೇಕು. ಈಗ ಅನ್ಯಾಯ ಆಗಿದೆ, ಅನ್ಯಾಯ ಆಗಿಲ್ಲ, ಸರಿಯಾದ ರೀತಿಯಲ್ಲಿ ಅದು ತನಿಖೆಗೊಳಪಡಬೇಕು. ಮತ್ತು ನಿಮ್ಗೆ ಇನ್ನೊಂದು ಕಹಿ ಸತ್ಯ ಇದೆ, ಹಳ್ಳಿಲಿ ತುಂಬ ಜನ ರೈತರು ಅಲ್ಲದೆ ಇರೋರು ರೈತರ ಸೌಲಭ್ಯಗಳನ್ನ ಪಡ್ಕೋತಾ ಇದ್ದಾರೆ. ನಾವು ಮೂಲ ಅದಕ್ಕೆ ಎದ್ಕೊಂಡು ಹೋದಾಗ ತುಂಬ ಸೋರಿಕೆ ಆಗ್ತಾ ಇದೆ. ನಿಜವಾದ ಸಂಪನ್ಮೂಲ ಸರ್ಕಾರದಿಂದ ರೈತರಿಗೆ ತಲುಪ್ತಾನೆ ಇಲ್ಲ. ಅಲ್ಲೇ ತುಂಬ ಒಡಕುಗಳಿದ್ದಾವೆ. ಎಷ್ಟೋ ಜನ ಇವತ್ತು ಗೌರ್ಮೆಂಟ್ ಅಫಿಷಿಯಲ್ಸು ರೈತರ ಸೌಲಭ್ಯಗಳನ್ನ ಪಡ್ಕೋತಾ ಇದ್ದಾರೆ. ಏನು ಅಂದರೆ ನಾನು ಮಾಡ್ತಾ ಇದ್ದೀನಲ್ಲ ಅಂತ, ಅದಲ್ಲ. ಅದು ಅಲ್ಲಿ ಒಗ್ಗಟ್ಟಾಗಬೇಕು. ಈಗ ಎಷ್ಟೋ ನಾವು ಹೆಮ್ಮೆ ಪಡುವಂಥ ವಿಚಾರಗಳೇನು ಅಂದರೆ, ಎಷ್ಟೋ ಹಳ್ಳಿಗಳಲ್ಲಿ ರೋಡ್ ಇಲ್ಲ ಅಂದಾಗ ಹಳ್ಳಿಗಳವರೆಲ್ಲ ಸೇರಿ ಎಷ್ಟೋ ನಾಯಕರುಗಳಿಗೆ ಅಡ್ಡ ಹಾಕ್ಬಿಟ್ಟು ನೀವು ಬರಲೇಬೇಡಿ, ನಮ್ಮ ಹಳ್ಳಿನ ನಾವು ಮಾಡ್ಕೋತೀವಿ ಅನ್ನೋ ಮಟ್ಟದ ಇದಾಗ್ತಾ ಇದೆ. ಸೊ ಕೂಗು, ಧ್ವನಿ ಅಲ್ಲಿಂದ ಬಂದು ಅದು ಪ್ರತಿಧ್ವನಿ ಆಗಬೇಕು.
ಒಡಕುಗಳಿಂದ್ರೆ ಸಾಧ್ಯನೇ ಇಲ್ಲ. ನಮ್ಮ ಹಳ್ಳಿ ಮುಖ್ಯ, ನಮ್ಮ ಹಳ್ಳಿ ಚೈತನ್ಯ ಪಡ್ಕೋಬೇಕು ಅಂದಾಗ ಅವರಲ್ಲಿ ಒಂದು ಒಗ್ಗಟ್ಟಾಗಬೇಕು. ಯಾವಾಗಲೂ 5 ಬೆರಳು ಕಟ್ಟಿದ್ರೇ ಮುಷ್ಟಿ, ಒಂದು ಬೆರಳು ತೋರಿಸಿದ್ರೆ ಅದು ದೂರು. ಇವೆರಡರ ಅರ್ಥ ಮಾಡ್ಕೊಂಬಿಟ್ರೆ ನಿಜಕ್ಕೂ ಹಳ್ಳಿಗಳು ಸ್ಟ್ರಾಂಗ್ ಆಗುತ್ತೆ. ಇನ್ನು ಸಿನಿಮಾವನ್ನು ಹೊರತುಪಡಿಸಿ ಇಡೀ ನಮ್ಮ ಭಾರತೀಯ ಚಿತ್ರರಂಗದ ಹೆಮ್ಮೆಯ ನಟ, ಇತ್ತೀಚೆಗಷ್ಟೇ ಒಂದು ಅತ್ಯದ್ಭುತವಾದಂತಹ ಟೀಸರ್ ರಿಲೀಸ್ ಆಯಿತು. ಅದ್ರ ಬಗ್ಗೆ ಪರ ವಿರೋಧಗಳು ಚರ್ಚೆ ಆಗ್ತಾ ಇದೆ. ಒಂದಷ್ಟು ಪಾಸಿಟಿವ್, ಒಂದಷ್ಟು ನೆಗೆಟಿವ್. ಬಟ್ ನಮಗೆ ಹೆಮ್ಮೆ ಇದೆ. ಸೊ ನಿಮ್ಮ ಒಪಿನಿಯನ್? ಅಂದರೆ ಈಗ ಒಂದು ನಮ್ಮ ಒಬ್ಬ ಕನ್ನಡಿಗ ಒಂದು KGF ಥರದ ಒಂದು ಕೋಲಾರದ ಒಂದು ಭಾಗದ ಊರದು. ಸೊ ಇಡೀ ಜಗತ್ತಿಗೆ KGF ಗೊತ್ತಾಯಿತು. ಆವಾಗಲೂ ಪರ ವಿರೋಧ ಆಯಿತು. ಏನು ಅದ್ರಲ್ಲಿ ಚಿನ್ನ ಇತ್ತಾ, ಅದ್ರಲ್ಲಿ ಚಿನ್ನ ಇರಲಿಲ್ವಾ ಅನ್ನೋದಾಯಿತು. ಆಮೇಲೆ ಅದು ಹೆಂಗೆ ಹೋಗ್ಬಿಟ್ಟು ಗೆದ್ಕೊಂಬರ್ತಾರೆ ಅನ್ನೋದು ಆಯಿತು. ಸೊ ಪರ ವಿರೋಧದ ಚರ್ಚೆಗಳಾಗಬೇಕು. ಬಟ್ ಇದನ್ನು ಯಾವುದನ್ನು ಕಿವಿಗೆ ಹಾಕ್ಕೊಳ್ದೆ ನೀವು ಅದ್ರದ್ದು ಇದನ್ನು ನೋಡಿದಾಗ, ಅದನ್ನು ಎಷ್ಟು ಜನ ನೋಡಿದ್ದಾರೆ ಅಂದಾಗ ಕೋಟಿಗಟ್ಟಲೆ ಇದಿದೆ. ಬಟ್ ಈಗ ಚರ್ಚೆ ಪರ ವಿರೋಧ ಇರೋದು ನಮ್ಮ ದೇಶದಲ್ಲಿ, ನಮ್ಮ ನೆಲದಲ್ಲಿ ಮಾತ್ರ. ಆದರೆ ಹೊರಗಡೆ ಅದು ತುಂಬ ಇಷ್ಟ ಆಗಿರ್ಬೋದು, ಇಷ್ಟ ಆಗಿದೆ ಕೂಡ. ಸೊ ಇದು ಇರಬೇಕು ಯಾವಾಗಲೂ. ಅದೇನೋ ಅಂತಾರಲ್ಲ, ಕಾಲು ಎಳೆಯೋರಿದ್ದಾಗಲೇ ನಾವು ನಡೆಯೋದು ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ. ಬಟ್ ಯಶ್ ಅವರು ಅಂದಾಗ ನಮಗೆ ಹೆಮ್ಮೆ. ನಮ್ಮ ಒಬ್ಬ ಕನ್ನಡಿಗ, ನಮ್ಮ ನಾಯಕ ಹೋಗಿ ನಮ್ಮ ದೇಶದ ಉದ್ದಗಲಕ್ಕೂ ಕನ್ನಡದ ಬಾವುಟ ಹಾರಿಸಿರೋದು. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ತುಂಬ ಚೆನ್ನಾಗಿ ಪಟ್ಟಿದ್ದಾರೆ. ಇಡೀ ತಂಡದ ಶ್ರಮ ಕಾಣುತ್ತೆ. ಸೊ ಯಾವಾಗಲೂ ಒಳ್ಳೇದು ಬಯಸೋಣ, ವಿಜಯದ ಕಹಳೆ ಊದ್ಸೋಣ. ವೆರಿ ಬೆಸ್ಟ್. ಆ ಸಿನಿಮಾ 23ಕ್ಕೆ ರಿಲೀಸ್ ಇದೆ. ಒಳ್ಳೇದಾಗಲಿ. ಇನ್ನೂ ಹೆಚ್ಚು ಈ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ಕಮರ್ಷಿಯಲ್ ಓರಿಯೆಂಟೆಡ್ ಸಿನಿಮಾನ ಮಾಡಿ ನೀವೇ ಮಾಸ್ತಿಯವರು, ನಮ್ಮ ಆಸ್ತಿಯವರು ಅಂತ ಹೇಳ್ತಾ ಧನ್ಯವಾದ ಸರ್. ಧನ್ಯವಾದ ಮೇಡಮ್, ಥ್ಯಾಂಕ್ ಯು. ಸೊ ಇದಿಷ್ಟು ಮಾಸ್ತಿಯವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.